ಸಿದ್ಲಿಂಗಯ್ಯ ಉಪಾಧ್ಯಕ್ಷರು. ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಕೆ ಸಿದ್ದಯ್ಯ ಪ್ರಧಾನ ಕಾರ್ಯದರ್ಶಿ. ಕೆ ಸಿದ್ದಯ್ಯ ಪ್ರಧಾನ ಕಾರ್ಯದರ್ಶಿ. ಸಿದ್ದಯ್ಯನವರಲ್ಲಿದ್ದೀರಿ ಕೈಯೆತ್ತಿ. ವ್ಯಕ್ತಪಡಿಸ್ತಾ ನಾನು ಮಾತಾಡೋದಕ್ಕೂ ಮೊದಲು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಯಾವುದೇ ಸಂಕೋಚವಿಲ್ಲದೆ ಉತ್ತರ ಕೊಡಬೇಕು. ಕೊಡ್ತೀರಾ? ಇಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ರು ದಯವಿಟ್ಟು ಕೈ ಎತ್ತಿ. ಅವರಿಗೆ ಫಸ್ಟ್ ಪ್ರಿಫರೆನ್ಸ್. ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ರೆ ಎತ್ತಿ ಕೈ ಬೇಗ. ಬಹಳ ಕಡಿಮೆ ಜನ ಇದ್ದೀರಾ. ಅದು ಎಲ್ಲ ಚಿಕ್ಕ ಚಿಕ್ಕವರೇ ಇದ್ದೀರಾ. SSLC PUC ಡಿಗ್ರಿ ಅವ್ರು ಯಾರು ಇಲ್ವೇ ಇಲ್ಲ ಅಂತ ಅನ್ಕೋತೀನಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿದೆ. ಮೊದಲು ಚಿಕ್ಕ ಮಕ್ಕಳು ಹೇಳಿ, ಅವ್ರು ಹೇಳಲಿಲ್ಲ ಅಂದ್ರೆ ಆಮೇಲೆ ನೀವು ದೊಡ್ಡವ್ರು ಯಾರಾದ್ರೂ ಹೇಳ್ಬೋದು. ಓಕೆ, ಮೊದಲನೇದಾಗಿ ಒಂದೇ ಸೆಕೆಂಡಲ್ಲಿ ಹೇಳಬೇಕು. 14 ಇಯರ್ ವರ್ಷ ಮಕ್ಕಳು. ರಾಮ್ಜಿ ಸಕ್ಪಾಲ್ ಅನ್ನೋದು ಕರೆಕ್ಟ್ ಆಗಿದೆ ಚರಿತಾ. ಈಗ ಸೆನ್ಸಸ್ ಬರ್ತಾ ಇದ್ದಾರೆ, ಗೊತ್ತಲ್ಲ? ಈಗ ಬಂದಿದ್ದಾರೆಲ್ಲೋ ಗೊತ್ತಿಲ್ಲ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸುವ ಉದ್ದೇಶದಿಂದ ಸೆನ್ಸಸ್ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಗಳಲ್ಲಿ ನಾವೆಲ್ಲ ಹಿಂದೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಬರೆದಿರ್ತಾ ಇದ್ವಿ. ಬಟ್ ಈಗ ಹಂಗೆ ಮಾಡಿದ್ರೆ ಆಗಲ್ಲ. ನೀವು ಆದಿ ಕರ್ನಾಟಕ ಅಂದ್ರೆ ಆದಿ ಕರ್ನಾಟಕದಲ್ಲಿ ಹೊಲೆಯರು, ಮಾದಿಗರು, ಬೋವಿಗಳು, ಲಂಬಾಣಿಗಳು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು, ಸ್ಪಷ್ಟ ಗೊತ್ತಾಗ್ಬೇಕು. ಅದಕ್ಕೆ ಸೆನ್ಸಸ್ ಬಂದಾಗ ಅದನ್ನ ಕ್ಲಿಯರ್ ಆಗಿ ಬರಲಿ. ಪರಿಶಿಷ್ಟ ಜಾತಿ ಹೊಲೆಯ, ಪರಿಶಿಷ್ಟ ಜಾತಿ ಮಾದಿಗ, ಅಥವಾ ಆದಿ ಕರ್ನಾಟಕ ಹೊಲೆಯ, ಅಥವಾ ಆದಿ ಕರ್ನಾಟಕ ಮಾದಿಗ, ಬೋವಿ. ನೀವು ಯಾವ ಸಬ್ಕಾಸ್ಟ್ ಸೇರಿದ್ರೆ ಅದನ್ನ ಬರೆಸಲೇಬೇಕು. ಮಿಸ್ ಮಾಡಬಾರ್ದು. ಮಿಸ್ ಮಾಡಿದ್ರೆ ನಿಮ್ಗೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ. ನೀವೇನಾದ್ರೂ ಸಂಕೋಚ ಪಟ್ಟು, ಎದುರ್ಕೊಂಡು, ಅಥವಾ ಬೇಜಾರಿಂದ ನೀವು ಬರೆಸದೇ ಹೋದ್ರೆ ನಿಮ್ಗೆ ನಷ್ಟ. ಬೆಕ್ಕು ಹಾಲದ ಮೇಲೆ ಮುಗಿಸ್ಕೊಂಡ್ರೆ ಹಾಲಿಗೇನು ನಷ್ಟ ಆಗುತ್ತೆ, ಬೆಕ್ಕಿಗೂ ನಷ್ಟ ಆಗ್ಬಿಡ್ತದೆ. ಹುಷಾರಾಗಿರುತ್ತೆ. ಕರೆಕ್ಟಾಗಿ ಬರ್ಸಿ. ಓಕೆ, ಥ್ಯಾಂಕ್ ಯು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಅವರ ಚಿತ್ರಣಗಳನ್ನು ಬಹಳ ಮನಮುಟ್ಟುವಂತೆ ನಿಮ್ಮೆಲ್ಲರಿಗೂ ಹಾಗೂ ನಮ್ಮೆಲ್ಲರಿಗೂ ಬಹಳ ಉತ್ಸಾಹತೆಯಿಂದ ಮನತುಂಬಿ ಮಾತನಾಡಿದಂಥ IAS ಅಕಾಡೆಮಿಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ತಾವೆಲ್ಲರೂ ಕೂಡ ಬೌದ್ಧ ಧರ್ಮಕ್ಕೆ ಬನ್ನಿ ಎಂದು ಕರೆ ನೀಡಿ ಹೇಳಿದಂತಹ ಎಕ್ಸೈಸ್ ಇನ್ಸ್ಪೆಕ್ಟರ್ DYSP ಸಾಹೇಬರಾದ SP ಸೋಮಶೇಖರ್ ಸರ್ ಅವರಿಗೆ ಭೀಮನಗರದ ಜೋರಾದ ಚಪ್ಪಳೆ ಬರಲಿ. ಇದೀಗ ಈ ಒಂದು ಸಭೆಯ ಅಂತಿಮ ಘಟ್ಟದಲ್ಲಿ ಅಧ್ಯಕ್ಷತೆ ವಹಿಸಿರುವ ನಮ್ಮ ಬೇಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ S ಸುವರ್ಣವತಿ ಮೇಡಮ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ನನ್ನ ಹೆಸರು ಯುಕ್ತಸಿರಿ ವೈ. ನಾನು ಅಂಬೇಡ್ಕರ್ ಗೀತೆಯನ್ನು ಹಾಡುತ್ತಿದ್ದೆ. ಬೇಡುವೆನು ವರವನ್ನು ಜೈ ಭೀಮ ಬಾರಿ, ದಲಿತಾರು ಕಾಯ್ತಾರೆ ನಿನ್ನ, ಮರುಜನ್ಮ ಪಡೆದೇವು ನಿನ್ನ, ಮರುಜನ್ಮ ಪಡೆದೇವು ನಿನ್ನ. ಬೇಡುವೆನು ವರವನ್ನು ಜೈ ಭೀಮ ಬಾರಿ, ದಲಿತಾರು ಕಾಯ್ತಾರೆ ನಿನ್ನ, ಮರುಜನ್ಮ ಪಡೆದೇವು ನಿನ್ನ, ಮರುಜನ್ಮ ಪಡೆದೇವು ನಿನ್ನ. ಕಷ್ಟವನ್ನು ಸಹಿಸಿ ದುಃಖವನ್ನು ನುಂಗಿ ನೀ ನಮಗ, ಕಷ್ಟವನ್ನು ಸಹಿಸಿ ದುಃಖವನ್ನು ನುಂಗಿ ಸುಖವನ್ನು ನೀಡಿದೆ ನೀ ನಮಗ. ನಿಂತಿರುವ
ಜಾಗ ತಿಂತಿರುವ ಅನ್ನ ನೀ ಕೊಟ್ಟ ಉಡುಗೊರೆ ದೇವಾ ನೀ ಕೊಟ್ಟ ಉಡುಗೊರೆ ದೇವಾ ಬೇಡುವೆನು ವರವನ್ನು ಜೈ ಭೀಮ ಬಾನಿ ಪರಿಕಾರ ಕಾಂತಾರಿ ಅಂತೇಳಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಎಲ್ರಿಗೂ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಶಿವಕುಮಾರ್ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಕಳೆದ ಬಾರಿ ನಾನು ಕೂಡ ಇದೇ ವೇದಿಕೆಯಲ್ಲಿದ್ದೆ. ತಮಗೆ ಮಹಿಳೆಯರಿಗೆ ವಿಶೇಷವಾಗಿ ಹೇಳಿದ್ದೆ, ನಿಮಗೆ ಹಕ್ಕು ಅವಕಾಶ ಎಲ್ಲ ಬಂದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ರೀತಿ ಓದಿಸ್ಬೇಕು ಅಂತ ಹೇಳಿದ್ದೆ. ಉದಾಹರಣೆ ನಾನೇ ಕೊಟ್ಟಿದ್ದೆ. ನನ್ನ ಮಕ್ಕಳಿಬ್ಬರು ಕೂಡ IIT ಬಾಂಬೆಲಿ ಓದಿದ್ದಾರೆ. ದೊಡ್ಡ ಮಗ ಅಮೇರಿಕಾದಲ್ಲಿದ್ದಾನೆ, ಚಿಕ್ಕವನು ಬೆಂಗಳೂರು ಹೈದರಾಬಾದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನ ರಿಪೀಟ್ ಅಂತ ಹೇಳಿದ್ರೆ, IITಲಿ ಓದೋದು ಅಷ್ಟು ಈಸಿ ಅಲ್ಲ. ಶಿವಕುಮಾರ್ ಗೊತ್ತಿದೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಭಾಳ ಶ್ರಮ ಪಡಬೇಕು. ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ ಕೋಚಿಂಗು ರಾತ್ರಿ 11 ಗಂಟೆವರೆಗೆ ಇರುತ್ತೆ. ಮಕ್ಕಳು ಅಷ್ಟು ಶ್ರಮ ಬಿದ್ದರೆ ಮಾತ್ರ ಆ ಸಂಸ್ಥೆಗಳಿಗೆ IIT ಇರ್ಬೋದು, ಏಮ್ಸ್ ಇರ್ಬೋದು, ನ್ಯಾಷನಲ್ ಲಾ ಸ್ಕೂಲ್ ಇರ್ಬೋದು, ಇವಕ್ಕೆ ಹೋಗಿ ಸಾಕು. ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ನಾವೆಲ್ಲ ಇದ್ದೀವಿ. ಭಾರತದ ಇಡೀ ದೇಶದ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದಲ್ಲಿದ್ದಾರೆ. ನಾವು ಇದ್ದೀವಿ, ನೀವು ಇದ್ದೀವಿ. ವಿಶೇಷವಾಗಿ ಮಹಿಳೆಯರಿಗೆ ಹಕ್ಕಂತೂ ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರಿಂದ. ಅವರು ನೆನೆಸಲೇಬೇಕು. ನನ್ನ ಮನವಿ ಇಷ್ಟೇ, ನಿಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀತಿಯಲ್ಲಿ ಓದಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡು, ಮತ್ತೆ ಈಗ ಒಳ ಮೀಸಲಾತಿ ಏನು ಬರ್ತಾ ಇದೆ, ನಾವೆಲ್ಲ ಬುದ್ಧಿಸ್ಟ್ ಆಗಿದ್ದೀವಿ ಅಂತ ಬುದ್ಧಿಸ್ಟ್ ಅಂತ ಬರ್ಸೋಕ್ಕಾಗಲ್ಲ. ಈಗ ನಮ್ಮ ಅವಕಾಶಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡದಲ್ಲಿ ನಮ್ಮ ಮೂಲ ಜಾತಿ ವಲಯ, ಮಾದಿಗ, ಲಂಬಾಣಿ, ಗೋವಿ ಏನಿದೆ ಅವನು ಬರೆಸಲೇಬೇಕಾಗತ್ತೆ. ಅದಕ್ಕೆ ಎಲ್ಲರೂ ಏನು ತಮ್ಮಲ್ಲಿ ಬಂದಾಗ, ಒಳ ಮೀಸಲಾತಿ ಬಂದಾಗ ತಮ್ಮ ಮೂಲ ಜಾತಿಯನ್ನು ನಿಖರವಾಗಿ ತರಿಸಲೇಬೇಕು. ಇದರಲ್ಲಿ ವಲಯ ಅಂದರೆ ಸಂಕೋಚ ಪಡುವಂಥ ಹೊಲದ ಒಡೆಯ ಅಂದರೆ ಹೊಲವನ್ನು ನಾವು ಒಕ್ಕಲ್ತನ ಮಾಡ್ತಕ್ಕಂಥ ನಾವು ಈ ನಾಡಿನ ಮೂಲ ಪುರುಷರು ನಾವು ಅನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿ ಯಾರೂ ಸಂಕೋಚ ಪಡಬಾರ್ದು, ವಲಯ ಅಂತಲೇ ಬರೆಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳು ವಿರಾಮ ಮಾಡ್ತೀನಿ. ಜೈ ಭೀಮ್, ಜೈ ಭಾರತ್. ಅಧ್ಯಕ್ಷೀಯ ನುಡಿಗಳನ್ನು ಎಸ್ ಸುವರ್ಣತಿ ಮೇಡಮ್ ಅವರು ನೆರವೇರಿಸಿಕೊಡಲಿದ್ದಾರೆ. ಮೊದಲಿಗೆ ತಮ್ಮೆಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಈಗ ಸಮಯ ಆಗಿರೋದ್ರಿಂದ ಎಲ್ಲ ಹೆಸರು ಹೇಳ್ತಾ ಇದ್ರೆ ಇದೆ. ಹಾಗಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಬೋಧಿಸತ್ವ ಡಾಕ್ಟರ್ ಅಂಬೇಡ್ಕರ್ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮುಖ್ಯವಾಗಿ ಕಾವೇರಿ ನಗರ, ದ್ವಾರಕಾ ನಗರ, ಶ್ರೀರಾಮನಗರದ ಬಂಧುಗಳೇ ಹಾಗೂ ಹೊರಗಿನಿಂದ ಬಂದಿರುವಂತಹ ನಮ್ಮ ಬಾಂಧವರೇ, ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದ್ರಲ್ಲಿ 4ನೇ ವರ್ಷದ ಕಾರ್ಯಕ್ರಮ. ಅದರಲ್ಲಿ ಮುಖ್ಯ ಅತಿಥಿಗಳು ಒಂದು ಅಂಶವನ್ನು ಗಮನಿಸಿದ್ರು. ಏನಂದರೆ, ಈ ಸೇರಿರುವಂಥ ನಮ್ಮ ಇದರ ಬಂಧುಗಳಲ್ಲಿ ಯುವಕರ ಸಂಖ್ಯೆ ಕಡಿಮೆ ಇದೆ, ಬೆರಳೆಣಿಕೆಯಷ್ಟು ಇಲ್ಲ. ಅದರಲ್ಲಿ ಯುವತಿಯರಂತೂ ಸ್ವಲ್ಪ ಮಹಿಳೆಯರು ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲರೂ ಯುವಕರು ಕೈ ಎತ್ತಿ ಅಂತ ಹೇಳಿದಾಗ ಒಂದು 8 ಜನನೂ ಎತ್ತಲಿಲ್ಲ. ಈಗ ಅಂಬೇಡ್ಕರ್ ತತ್ವಗಳು ಬೇಕಾಗಿರೋದು, ಅಂಬೇಡ್ಕರ್ ಇದು ಬೇಕಾಗಿರೋದು ನಮ್ಮನ್ನ ಈಗಿನ ಯುವಕ ಯುವತಿಯರಿಗೆ. ಅದು ನಮಗೆಲ್ಲ ನಾವೆಲ್ಲ ಸಾಕಷ್ಟು ತಿಳ್ಕೊಂಡಿದ್ದೀವಿ. ನಮ್ಮ ಶಿವಕುಮಾರ್ ಇವರು ಹೇಳಿದಾಗೆ ತುಂಬ ಕಂಟೆಂಟ್ ಇಲ್ದಿರ್ಬೋದು, ಆದರೂ ಹೊರಗಡೆ ಬೇಕಾಗಿರೋಷ್ಟನ್ನಾದರೂ ಕನಿಷ್ಠವಾದರೂ ತಿಳ್ಕೊಂಡಿದ್ದೀವಿ ನಾವು. ಮುಂದಿನ ವರ್ಷ ಈಗ ಹೇಳಿದ್ರಲ್ಲ, ಮುಂದಿನ ವರ್ಷ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಲ್ಲ, ನಾವು 3 ವಿಭಾಗಗಳನ್ನಾಗಿ, ಸರ್ ನೀವೇ ಮುಂದಿನ ವರ್ಷಕ್ಕೆ ಬನ್ನಿ ಮುಖ್ಯ ಅತಿಥಿಗಳಾಗಿ 3 ವಿಭಾಗ ಮಾಡಿ ನಾವು ಜೂನಿಯರು, ಸೀನಿಯರು ಮತ್ತು ಅದಕ್ಕೂ ಮೀರಿದ ಮೇಲ್ಪಟ್ಟ 60 ವರ್ಷದ ಮೇಲ್ಪಟ್ಟ ಕ್ವಿಜ್ ಮಾಡೋಣ ಆಯಿತಾ. 3 ಜನಕ್ಕೆ 3 ಪ್ರಶ್ನೆಗಳನ್ನು ಮಾಡಿಬಿಟ್ಟು ಅದಕ್ಕೆ ನಾನು ಅಧಿಕಾರದಲ್ಲಿ ಇಲ್ಲೇ ಹೋಗಲಿ ಅವ್ರಿಗೆ ದೊಡ್ಡ ಮೊತ್ತದ ಬಹುಮಾನವನ್ನು ಆಯೋಜನೆ ಮಾಡೋಣ
ಅಷ್ಟನ್ನಾರು ತಿಳಿಸೋಣ. ಅಲ್ಲಿವರೆಗೂ 1 ವರ್ಷದವರೆಗೂ ನಾವು ತಿಳ್ಕೊತಾ ಇರ್ತೀವಿ. ಯಾಕಂದ್ರೆ ಕ್ವಿಜ್ಗೋಸ್ಕರನಾದ್ರು ಅದ್ರ ಜೊತೆಗೆ ನಮ್ಮ ಸಿದ್ದಯ್ಯನವರು ಕೇಳಿದ್ರು, ಪದಾಧಿಕಾರಿಗಳಂತ ಸಿದ್ದಯ್ಯನವರು, ವಾಚನಾಲಯ ಮಾಡ್ಕೊಡಿ ಮೇಡಮ್ ಅಂತ. ವಾಚನಾಲಯದ ಓದೋರು ಎಷ್ಟು ಜನ ಇದ್ದಾರೆ ಸ್ವಾಮಿ? ಎಲ್ಲ ಮಕ್ಕಳು ಮೊಬೈಲ್ ನೋಡ್ತಾ ಕೂತಿರ್ತಾರೆ. ನಾನು ಈಗ ನೋಡಿದ ಮಟ್ಟಿಗೆ ಈ ಒಂದು 4-5